ಇನ್ನು ರಾಜಸ್ಥಾನದಿಂದ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದ ಮಾಂಸ ಅದು ಕುರಿದ ನಾಯಿದ ಅಂತಕ್ಕಂಥ ಗೊಂದಲ ಮುಂದುವರೆದಿದೆ. ಈ ನಡುವೆ ಆಹಾರ ತಜ್ಞರು ಮತ್ತು ಪ್ರಾಣಿ ತಜ್ಞರು ಇಲ್ಲ ಇದು ಅಲ್ಲೇ ಸಿಗ್ತಕ್ಕಂಥ ವಿಶೇಷ ತಳಿ, ಇದು ಕುರಿ ಮಾಂಸನೇ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ರೈಲ್ವೆ ನಿಲ್ದಾಣಕ್ಕೆ ಬಂದಂಥ ಸಾವಿರಾರು ಕೆಜಿ ಮಾಂಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹಲವು ರೀತಿಯಂಥ ಗೊಂದಲಗಳಿತ್ತು. ಆ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ತಜ್ಞರು, ಆಹಾರ ಆಯುಕ್ತರು ಏನು ಹೇಳಿದರು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ತಜ್ಞರು ಯಾವ ರೀತಿಯಂಥ ಮಾಹಿತಿಯನ್ನು ನೀಡ್ತಾರೆ, ಅವೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈ ಸ್ಟೋರಿಯನ್ನು ನೋಡಿ. ಬೆಂಗಳೂರಿನಲ್ಲಿ ನಾಯಿ ಮಾಂಸ ದಂಧೆ ಪ್ರಕರಣಕ್ಕೆ ಟ್ವಿಸ್ಟ್. ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದದ್ದು ಮೇಕೆ ಮಾಂಸನ. ಶ್ವಾನವನ್ನೇ ಹೋಲುವ ಶಿರೋಹಿ ಮೇಕೆ ತಳಿ ಮಾಂಸದಿಂದ ಗೊಂದಲ. ಮೆಜೆಸ್ಟಿಕ್ಗೆ ರಾಜಸ್ಥಾನದಿಂದ ಬಂದ ಸಾವಿರಾರು ಕೆಜಿ ಮಾಂಸದ ಬಗ್ಗೆ ಗೊಂದಲಗಳು ಮೂಡಿವೆ. ನಿಜಕ್ಕೂ ಅದು ನಾಯಿ ಮಾಂಸವ ಅಥವಾ ಮೇಕೆ ಮಾಂಸವ ಅನ್ನೋ ಸಂಶಯ ಎಲ್ಲರನ್ನೂ ಕಾಡ್ತಾ ಇದೆ. ಮೇಕೆ ತಜ್ಞರು, ಪ್ರಾಣಿ ವಿಜ್ಞಾನ ವಿಭಾಗದ ತಜ್ಞರು ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ನೀಡಿದ್ದು, ರಾಜಸ್ಥಾನದಿಂದ ಬಂದಿದ್ದು ಶಿರೋಹಿ ಚವಾನ್ ಅಂದ್ರೆ ಮೇಕೆ ಮಾಂಸ ಎಂದಿದ್ದಾರೆ. ಈ ಶಿರೋಹಿ ಮೇಕೆ ತಳಿಯ ತವರು ರಾಜ್ಯ ರಾಜಸ್ಥಾನ. ಈ ತಳಿಯ ಮೇಕೆಗಳಿಗೆ ನಮ್ಮ ರಾಜ್ಯದ ತಳಿಗಳಿಗಿಂತ ಸ್ವಲ್ಪ ಬಾಲ ಉದ್ದ ಹಾಗೂ ದಪ್ಪವಾಗಿರುತ್ತೆ. ಮರುಭೂಮಿಯಲ್ಲಿ ಕುರುಚಲು ಗಿಡ, ಸಣ್ಣ ಮರಗಳ ಎಲೆಗಳನ್ನು ತಿಂದು ಬದುಕುವ ಪ್ರಭೇದ. ರಾಜಸ್ಥಾನ ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಈ ಪ್ರಭೇದದ ಸಂಖ್ಯೆ ತೀರಾ ವಿರಳ. ಶಿರೋಹಿ ಮೇಕೆಗಳ ದೇಹ ರಚನೆ ಚರ್ಮವಿಲ್ಲದಾಗ ನಾಯಿ ದೇಹದ ಆಕಾರಕ್ಕೆ ಹೋಲಿಕೆಯಾಗುತ್ತೆ. ಇದರಿಂದ ಗೊಂದಲ ಮೂಡಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ನಾಯಿ ಮಾಂಸ ಬರೋದು ಅಸಾಧ್ಯ ಅಂತ ಜಿಕೆವಿಕೆಯ ಮೇಕೆ ತಜ್ಞರಾದ ಡಾಕ್ಟರ್ ಪ್ರೊಫೆಸರ್ BL ಚಿದಾನಂದ್ ಮಾಹಿತಿ ನೀಡಿದ್ದಾರೆ. ನಮ್ಮ ಕರ್ನಾಟಕದ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ ಬಂದಂಥ ಈ ಮಾಂಸ ಮೇಕೆದ ನಾಯಿದ ಅಂತ ಒಂದು ದೊಡ್ಡ ಸಂಶಯ ತಲೆ ಎತ್ತಿದೆ. ಇಷ್ಟು ಪ್ರಮಾಣದಲ್ಲಿ ನಾಯಿ ಮಾಂಸ ತರೋ ಸಾಧ್ಯತೆ ಇಲ್ಲವೇ ಇಲ್ಲ. 3000-4000 kg ಅಷ್ಟು ನಾಯಿ ಮಾಂಸ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದು ಖಂಡಿತ ಅಲ್ಲ. ಇನ್ನು ಕಡಿಮೆ ಬೆಲೆಗೆ ಯಾಕೆ ಶಿರೋಹಿ ಮೇಕೆ ಮಾಂಸ ಸಿಗುತ್ತೆ ಅನ್ನೋ ಪ್ರಶ್ನೆ ಸಹ ಇದೆ. ರಾಜಸ್ಥಾನ ಮರುಭೂಮಿ ಪ್ರದೇಶ. ಇಲ್ಲಿ ಅತಿ ಹೆಚ್ಚು ಮೇಕೆ ಉತ್ಪಾದನೆ ಇದೆ. ಇಲ್ಲಿನ ಸಮುದಾಯಗಳು ಅತಿ ಹೆಚ್ಚು ಸಸ್ಯಾಹಾರಿಗಳು. ಉತ್ಪಾದನೆ ಹೆಚ್ಚಿರುವ ಮೇಕೆ ಮಾರಾಟ ಇಲ್ಲಿನ ಜನರ ಮುಖ್ಯ ಆರ್ಥಿಕ ಮೂಲವಾಗಿದೆ. ಉತ್ಪಾದನೆ ಹೆಚ್ಚಾಗಿರೋದ್ರಿಂದ 230 ರಿಂದ 250 ರೂಪಾಯಿಗೆ 1 kg ಮಾಂಸ ಸಿಗುತ್ತೆ. ಆದ್ರಿಂದ ಅಲ್ಲಿಂದ ಮಾಂಸವನ್ನು ತಂದು ಬೇರೆ ಕಡೆಗೆ ಮಾರಾಟ ಮಾಡಲಾಗುತ್ತಂತೆ. ಈ ಸಿರೋಹಿ ಅಂತ ತಳಿ ಇದೆಯಲ್ಲ, ಇದು ರಾಜಸ್ಥಾನದಲ್ಲಿ ತುಂಬ ಪ್ರಚಲಿತದಲ್ಲಿರುವ ಸಾಕಣೆಯಲ್ಲಿರುವ ಒಂದು ತಳಿ. ಇದು ಎಳೆ ಮಾಂಸ, ಮರಿ ಮಾಂಸನೇ ತೊಗೊಳೋದು. ಮರಿ ಮಾಂಸ ಅಂತಂದರೆ 15 ರಿಂದ 20 kg ಅದನ್ನು ಸಂಸ್ಕರಿಸಿ ನಾವು ಅದನ್ನು ತಂದಾಗ 8 ರಿಂದ 12 kg ಇರುತ್ತೆ. ಅಂದರೆ ಒಂದು ನಾಯಿ, ಏನಾದ್ರು ಒಳ್ಳೆ ನಾಯಿ, ಚೆನ್ನಾಗಿ ಸಾಕಿದಂಥ ನಾಯಿನ ನಾವು ಡ್ರೆಸ್ ಮಾಡಿದ್ದೆ ಆದರೆ ಇದೇ ತೂಕದಲ್ಲಿ ಇರುತ್ತೆ. ಹಾಗಾಗಿ ಇದು ಕೂಡ ಅದೇ ರೀತಿ ಅಥವಾ ಸೈಜ್ ಇರ್ಬೋದು. ಅದು ಡ್ರೆಸ್ಸಿಂಗ್ ಆದಮೇಲೆ ಒಂದೇ ಥರ ಸ್ವಲ್ಪ ಕಾಣುತ್ತೆ. ಆದರೆ ಆ ಬಾಲ ಇದೆ, ಅದು ಇದು ಅಂತೆಲ್ಲ ಇದನ್ನು ಊಹಾಪೋಹಗಳಿಂದ ಇದನ್ನು ವಿಶ್ಲೇಷಣೆ ಮಾಡಿ ಅಥವಾ ಒಂದು ಅಂದಾಜಿನ ಮೇಲೆ ಇದನ್ನು ಆರೋಪ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಸಿರೋಹಿ, ರಾಜಸ್ಥಾನದಿಂದ ಬಂದಂಥ ತಳಿ ಸಿರೋಹಿನೇ. ಇನ್ನು ರೈಲ್ವೆ ನಿಲ್ದಾಣದಲ್ಲಿ ನೋಡಿದ ಕೂಡಲೇ ನಾಯಿ ಮಾಂಸ ಅನ್ನೋ ಅನುಮಾನ ಮೂಡೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ನಾಯಿ ಮಾಂಸ ಎಂಬ ಶಂಕೆ ಏಕೆ? ಮಾಂಸದ ಆಕಾರ ನಾಯಿಯ ಆಕಾರವನ್ನೇ ಹೋಲುತ್ತೆ. ಬಾಲ ಇದ್ದದ್ದು ನೋಡಿ ನಾಯಿ ಮಾಂಸ ಅಂತ ಗೊಂದಲ. ಶಿರೋಹಿ ಮೇಕೆಗಳ ಚರ್ಮ ಸುಲಿದ ನಂತರ ನಾಯಿ ಆಕಾರವೇ ಕಾಣುತ್ತೆ. ಈ ಶಿರೋಹಿ ಮೇಕೆ ಬಾಲ ಸಿ ಆಕಾರದಲ್ಲಿ ಇರುತ್ತೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಕೂಡಲೇ ಇದು ನಾಯಿ ಮಾಂಸ ಅನಿಸೋದಕ್ಕೆ ಪ್ರಮುಖವಾಗಿ ಕಾರಣವಾಗಿದ್ದು ಬಾಲ ಹಾಗೂ ನಾಯಿಯ ಬಾಡಿ ಸ್ಟ್ರಕ್ಚರ್. ಈ ಗೊಂದಲಕ್ಕೆ ತಜ್ಞರು ಉತ್ತರ ಕೊಟ್ಟಿದ್ದಾರೆ. ಈ ಶಿರೋಹಿ ಮೇಕೆಗಳನ್ನು 12 ರಿಂದ 20 kg ಒಳಗಿನ ಮಾಂಸಕ್ಕಾಗಿ ಬಳಕೆ ಮಾಡ್ತಾರೆ. ಚರ್ಮ ಸುಲಿದ ನಂತರ ಈ ಮೇಕೆ ನಾಯಿಯ ಆಕಾರದಲ್ಲೇ ಕಾಣುತ್ತೆ. ಯಾಕಂದ್ರೆ ಕರ್ನಾಟಕದ ಮೇಕೆ, ಕುರಿಗಳ ರೀತಿ ಅತಿ ಹೆಚ್ಚು ತೂಕದವರೆಗೆ ಅವನ್ನ ಬೆಳೆಯೋದಕ್ಕೆ ಬಿಡಲ್ಲ. ಶಿರೋಹಿ ಮೇಕೆಗಳಿಗೆ ಬಾಲ ಸಿ ಆಕಾರದಲ್ಲಿ ಇರುತ್ತೆ. ಆದರೆ ನಾಯಿ ಬಾಲ ಸಣ್ಣಕ್ಕೆ ಉದ್ದವಾಗಿರುತ್ತೆ. ಇನ್ನು ಆಹಾರ ಇಲಾಖೆಯ ಆಯುಕ್ತರು ಮೇಲ್ನೋಟಕ್ಕೆ ಇದು ನಾಯಿ ಅಲ್ಲ ಎಂದಿದ್ದಾರೆ. ಈಗಾಗಲೇ ಮಾಂಸದ ಸ್ಯಾಂಪಲ್ಸ್ ಅನ್ನ ಲ್ಯಾಬ್ಗೆ ಕಳುಹಿಸಿಕೊಡಲಾಗಿದೆ. ಇದು ನಾಯಿ ಅಲ್ಲ ಅನ್ನೋದು ಗೊತ್ತಾಗಿದೆ. ವರದಿ ಬಂದ ನಂತರ ಅಧಿಕೃತವಾಗುತ್ತೆ ಎಂದರು. ಆದರೆ ಕ್ವಾಲಿಟಿ ವಿಚಾರಕ್ಕೆ ಹಲವು ಪ್ರಶ್ನೆಗಳಿವೆ ಎಂದರು. ಯಾರು ಯಾವ ದುರುದ್ದೇಶದಿಂದ ನಾಯಿ ಮಾಂಸ ಅಂತ ಹೇಳಿದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಮೇಲ್ನೋಟಕ್ಕೆ ಈಗ ಅದು ನಾಯಿ ಮಾಂಸ ಥರ ಕಾಣಲ್ಲ, ಅದು ಮೇಕೆ ಮಾಂಸ ಅಂತೇಳಿ ಇವನ್ ನಮ್ಮ ಡೆಸಿಗ್ನೇಟೆಡ್ ಆಫೀಸರ್ ವರದಿ ಕೊಟ್ಟಿರೋ ಪ್ರಕಾರ ಆ ರೀತಿ ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಹಂಗಾಗಿ ಯಾವುದೇ ರೀತಿ ಆತಂಕ ಪಡೋಂಗಿಲ್ಲ. ಅದು ಸ್ಪೀಷೀಸ್ ಏನು ವರದಿ ಬಂದ ಮೇಲೆ ನಾವು ಮುಂದಿನ ಕ್ರಮ ತಗೋತೀವಿ. ಇನ್ನು ಪ್ರಕರಣ ಸಂಬಂಧ ದಾವಣಗೆರೆಯಲ್ಲಿ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್, ಅದು ನಾಯಿ ಮಾಂಸ ಅಲ್ಲ, ಲ್ಯಾಬ್ ವರದಿಯಲ್ಲಿ ಅದು ಮೇಕೆ ಮಾಂಸ ಅಂತ ದೃಢವಾಗಿದೆ ಅಂದಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅದನ್ನು ಚೆಕ್ ಮಾಡಿ ಅಂತೇಳಿ
ಲ್ಯಾಬೊರೇಟರಿನಲ್ಲಿ ಚೆಕ್ ಮಾಡಿಸಿದ್ದಾರೆ. ಅದು ಇವತ್ತು ನಾಯಿ ಮಾಂಸ ಅಲ್ಲ, ಅದು ಮೇಕೆ ಮಾಂಸ ಅಂತ ಹೇಳಿ ಬಂದಿದೆ ಅಂತೇಳಿ ವರದಿಯಲ್ಲಿ ಅವರು ಹೇಳಿದ್ದಾರೆ. ಹೌದು, ರಿಪೋರ್ಟ್ ಬಂದಿದೆಯಲ್ಲ. ಒಟ್ಟಾರೆ ಮೆಜೆಸ್ಟಿಕ್ಗೆ ಬಂದ ಲೋಡ್ ಗಟ್ಟಲೆ ಮಾಂಸ ಮೇಕೆಯದ್ದು ಎನ್ನಲಾಗ್ತಾ ಇದ್ದು, ಆದರೆ ಅದರ ಕ್ವಾಲಿಟಿ ಬಗ್ಗೆ ಗೊಂದಲಗಳಿವೆ. ಅವುಗಳಿಗೂ ಆದಷ್ಟು ಬೇಗ ಉತ್ತರ ಸಿಗಬೇಕಿದೆ.